12ನೇ ಶತಮಾನದ ಕಲ್ಯಾಣ ಕ್ರಾಂತಿಯಲ್ಲಿ ಬಸವಣ್ಣನವರು ಆಡಳಿತಾತ್ಮಕ ಮತ್ತು ಸಾಮಾಜಿಕ ನೇತೃತ್ವ ವಹಿಸಿದ್ದರು. ಅಕ್ಕ ಮಹಾದೇವಿ ಭಕ್ತಿಯ ಪರಾಕಾಷ್ಠೆಯಾಗಿದ್ದಳು. ಆದರೆ ಆ ಇಬ್ಬರು ಮಹಾನ್ ಚೇತನಗಳು ಸೇರಿದಂತೆ ಉಳಿದೆಲ್ಲ ಶರಣರಿಗೂ ಆಧ್ಯಾತ್ಮ ಗುರುವಿನ ಸ್ಥಾನದಲ್ಲಿದ್ದ ಆ ಅನುಭವ ಮಂಟಪದ ಶೂನ್ಯ ಸಿಂಹಾಸನವನ್ನು ಏರಿದ್ದ ಒಬ್ಬ ಮಹಾನ್ ಅನುಭಾವಿ ಜ್ಞಾನಿ ಇದ್ದರು. ಅವರೇ ಅಲ್ಲಮ ಪ್ರಭು. ಅಲ್ಲಮರ ಬದುಕು ಒಂದು ನಿಗೂಢ. ಅವರು ಎಲ್ಲಿಂದ ಬಂದರು, ಅವರ ಹಿನ್ನೆಲೆ ಏನು ಎಂಬುದು ಸ್ಪಷ್ಟವಾಗಿಲ್ಲ. ಅವರು ಲೌಕಿಕ ಜಗತ್ತಿನ ಎಲ್ಲ ಸುಖ ದುಃಖಗಳನ್ನು ಉಂಡು ಸತ್ಯವನ್ನು ಅರಸುತ್ತಾ ಹೊರಟ ಬೆಡಗು ಯೋಗಿ. ಅವರು ಕಲ್ಯಾಣಕ್ಕೆ ಬರುವಷ್ಟರಲ್ಲೇ ಜ್ಞಾನದ ಶಿಖರವನ್ನು ಮುಟ್ಟಿದ್ದರು. ಅನುಭವ ಮಂಟಪದಲ್ಲಿ ಅವರದ್ದು ಅಧ್ಯಕ್ಷರ ಸ್ಥಾನ. ಅವರು ಕೇವಲ ಉಪದೇಶ ಮಾಡುತ್ತಾ ಕೂರಲಿಲ್ಲ. ಅವರು ಬಂದ ಪ್ರತಿಯೊಬ್ಬ ಶರಣರನ್ನು, ಅವರ ಜ್ಞಾನವನ್ನು, ಅವರ ಅಹಂಕಾರವನ್ನು ಕಠಿಣ ಪರೀಕ್ಷೆಗೆ ಒಡ್ಡುತ್ತಿದ್ದರು. ಅವರು ಬಸವಣ್ಣನವರ ಕರ್ಮಯೋಗವನ್ನು ಪರೀಕ್ಷಿಸಿದರು. ಅಕ್ಕ ಮಹಾದೇವಿಯ ವೈರಾಗ್ಯವನ್ನು ಪ್ರಶ್ನಿಸಿದರು. ನೀನು ದೇಹವನ್ನು ಮರೆತಿರಬಹುದು, ಆದರೆ ನಿನ್ನ ಕೂದಲೇಕೆ ನಿನ್ನನ್ನು ಮುಚ್ಚಿದೆ ಎಂದು ಕೇಳುವ ಮೂಲಕ ಅಕ್ಕನ ಕೊನೆಯ ಅಹಂಕಾರವನ್ನು ಕರಗಿಸಿದರು. ಅಲ್ಲಮರದ್ದು ಶೂನ್ಯ ತತ್ವ, ಅಂದರೆ ನಥಿಂಗ್ನೆಸ್. ಎಲ್ಲವನ್ನು ತ್ಯಜಿಸಿ ಅಹಂಕಾರವನ್ನು ಸಂಪೂರ್ಣವಾಗಿ ಕರಗಿಸಿಕೊಂಡು ಶೂನ್ಯ ಸ್ಥಿತಿಯನ್ನು ತಲುಪುವುದೇ ಮೋಕ್ಷ ಎಂಬುದು ಅವರ ಮಾರ್ಗವಾಗಿತ್ತು. ಅವರ ವಚನಗಳು ಗುಹೇಶ್ವರ ಅಥವಾ ಗುಗ್ಗೇಶ್ವರ ಎಂಬ ಅಂಕಿತ ನಾಮದಲ್ಲಿವೆ. ಈ ವಚನಗಳು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ಅವು ಒಗಟಿನಂತಿವೆ, ಗೂಢಾರ್ಥದಿಂದ ಕೂಡಿವೆ. ಅವುಗಳನ್ನು ಬೆಡಗಿನ ವಚನಗಳು ಎಂದೇ ಕರೆಯುತ್ತಾರೆ. ಉದಾಹರಣೆಗೆ, ಮರಕ್ಕೆ ಹತ್ತಿದ ಹುಲಿ ಮರವನ್ನೇ ತಿಂದು ಬದುಕಿತಯ್ಯ, ಬ್ರಹ್ಮನ ತಲೆಯೊನೊಡೆದು ವಿಷ್ಣುವಿನ ಕರುಳ ಬಗೆದು ರುದ್ರನ ಕಣ್ಣು ಕಿತ್ತು ಮೆದ್ದುಕೊಂಡಿಹೆನು ಕಾಣ ಗುಹೇಶ್ವರ. ಇಂತಹ ವಚನಗಳ ಮೂಲಕ ಅವರು ಸಮಾಜದ ಜಡ ನಂಬಿಕೆಗಳನ್ನು, ಮೂರ್ತಿ ಪೂಜೆಯನ್ನು ಮತ್ತು ಶಾಸ್ತ್ರಗಳ ಅಂಧಾನುಕರಣೆಯನ್ನು ಕಟುವಾಗಿ ಟೀಕಿಸಿದರು. ಅವರು ತಮ್ಮನ್ನು ತಾನು ಚರ್ಮದಲ್ಲಿ ಹೊತ್ತ ಬ್ರಹ್ಮ ಎಂದು ಕರೆದುಕೊಂಡರು. ತಾನು ಬಂದ ದಾರಿ, ಹೋದ ಹೆಜ್ಜೆ ಯಾರಿಗೂ ತಿಳಿಯದು ಎಂದರು. ಒಟ್ಟಿನಲ್ಲಿ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಯ ಹೃದಯವಾದರೆ ಅಲ್ಲಮ ಪ್ರಭುಗಳು ಆ ಕ್ರಾಂತಿಯ ಜ್ಞಾನ, ವಿವೇಕ ಮತ್ತು ಬೆಳಕು ಆಗಿದ್ದರು. ಅವರೊಬ್ಬ ಮಿಸ್ಟಿಕ್, ಒಬ್ಬ ನಿಜವಾದ ಯೋಗಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.